ರಾಷ್ಟ್ರವಾಗಬೇಕು, ವಿಕಸಿತ ಭಾರತ ಆಗಬೇಕು. ಆ ವಿಕಸಿತ ಭಾರತದಲ್ಲಿ ನಾವು ಪೇಷಂಟ್ ಆಗಿದ್ವಿ, ನಾವು ಸೊಳಕೆ ಆಗಿದ್ವಿ, ನಾವು ಡ್ರಗ್ ತಿಂತಿದ್ವಿ, ನಾವು ಶೆರೆ ಕುಡಿತಿದ್ವಿ. ಅದು ಆ ಭಾರತ ಎಷ್ಟೇ ಆರ್ಥಿಕವಾಗಿ ದೊಡ್ಡದಾಗಿದ್ರು ಸಹಿತ, ಆರ್ಥಿಕವಾಗಿ ಎಷ್ಟೇ ಬಲಿಷ್ಠ ಆಗಿದ್ರು ಸಹಿತ, ಆ ದೇಶದ ಯುವಕರು, ಆ ದೇಶದ ಜನರು ಎಲ್ಲಿ ತನಕ ಫಿಟ್ ಇರುವುದಿಲ್ಲ ಅಲ್ಲಿ ತನಕ ಕೆಲಸ ಮಾಡ್ಲಿಕ್ಕಾಗುದಿಲ್ಲ. ಎಲ್ಲಿ ತನಕ ಕೆಲಸ ಮಾಡ್ಲಿಕ್ಕಾಗುದಿಲ್ಲ, ಆರ್ಥಿಕವಾಗಿ ಒಂದು ನಾವು ಫಿಟ್ ಆದ್ಮೇಲೆ ಸಹಿತ ದೇಶ ಫಿಟ್ ಇರುವುದಿಲ್ಲ ಅಂತ ಹೇಳಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 75 ವರ್ಷದೊಳಗೆ ಹೆಂಗೆ ಆಕ್ಟಿವ್ ಇರ್ತಾರಂತಂದ್ರೆ ಕೆಲವು ಸರ್ತಿ ನಾವೇ ಹಿಂದೆ ಬೀಳ್ತೀವಿ ಹೊರತಾಗಿ ಅವರು ಸತತವಾಗಿ ಓಡ್ತಿರ್ತಾರೆ, ಜಗತ್ತಿನಾದ್ಯಂತ ಓಡ್ತಾ ಇರ್ತಾರೆ. ಜಗತ್ತಿನ ಎಲ್ಲಾ ಸಮಸ್ಯೆಗಳು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆದಾಗ ಅದನ್ನು ಧೈರ್ಯದಿಂದ ಎದುರಿಸಿ ಮನಃಶಾಂತಿಯಿಂದ ಭಾರತವನ್ನು ಜಗತ್ತಿನ 4ನೇ ನಂಬರ್ ಅರ್ಥವ್ಯವಸ್ಥೆ ಮಾಡಿದ್ದಾರೆ. ಬರುವ ದಿವಸದಲ್ಲಿ 3ನೇ ನಂಬರ್ ಅರ್ಥವ್ಯವಸ್ಥೆಯನ್ನು ಮಾಡಿ ನಾವು ಒಂದು ಬಲಿಷ್ಠ ರಾಷ್ಟ್ರವಾಗಬೇಕು, ಒಂದು ಸ್ವಸ್ಥ ರಾಷ್ಟ್ರ ಆಗಬೇಕು, ಒಂದು ಸ್ವಚ್ಛ ರಾಷ್ಟ್ರ ಆಗಬೇಕು. ನಶೆ ಮುಕ್ತ ಅಂದ್ರೆ ಚಟ ಮುಕ್ತ, ಕೆಲವರಿಗೆ ನಶೆ ಅಂದ್ರೆ ಅರ್ಥ ಆಗುದಿಲ್ಲ. ಚಟ ಮುಕ್ತ ಭಾರತ ಮಾಡಬೇಕು, ಚಟ ಮುಕ್ತ ಹುಬ್ಬಳ್ಳಿ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಇದಕ್ಕೆ ಸನ್ಮಾನ್ಯ ವೆಂಕಟೇಶ್ ಪ್ರಸಾದ್ ನನ್ನ ಆತ್ಮೀಯ ಸ್ನೇಹಿತರು ಒಂದೇ ಒಂದು ರಿಕ್ವೆಸ್ಟ್ಗೆ ಅವರು ಇಲ್ಲಿ ಬಂದು ಅವ್ರಿಗೆ ಭುವನೇಶ್ವರದಾಗ ಇರ್ಬೇಕಾಗಿತ್ತು. ಈಗ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಮತ್ತು ಅಲ್ಲಿಂದ ಭುವನೇಶ್ವರಕ್ಕೆ ಹೋಗ್ತಾರೆ. ನಾನು ಹೇಳಿದ್ದೀನಿ ಹೌದಿಗೆ ಹಾಕಿ ಹೋಗ್ಲೇಬೇಕು ಅಂತ ನಾನು ಅವ್ರಿಗೆ ಹೇಳಿದೆ. ಆ ಪ್ರಕಾರ ಬಂದಿದ್ದೀರಿ, ನಿಮ್ಗೆ ಧನ್ಯವಾದ. ಯಾವಾಗಲೂ KLE ಸೊಸೈಟಿಯವರು ನಮಗೆ ಸದಾ ಕಾಲಕ್ಕೂ ಬೆಂಬಲವಾಗಿ ನಿಂತಿದ್ದಾರೆ. ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರಿಗೆ ಮತ್ತು ನಮ್ಮ ಎಲ್ಲ ಉಳಿದಿದ್ರು ಶಾಸಕರು ಮತ್ತು ನಮ್ಮ ಹರೀಶ್ ಅವರು ಮಂಗಳೂರು ಜಿಲ್ಲೆಯಿಂದ ಇಲ್ಲಿವರೆಗೆ ಬಂದಿದ್ದಾರೆ. ನಮ್ಮ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಅವರೆಲ್ಲರಿಗೂ ಎಲ್ಲ ಉಳಿದವರಿಗೂ ಸ್ವಾಗತ ಕೋರಿ ಈಗ ಅತ್ಯಂತ ಉತ್ಸಾಹದಿಂದ ಎಲ್ಲರೂ ಓಡದಿರೋದಲ್ಲ. ನಿಮ್ಮ ಮನೆ ಕಡೆ ಎಲ್ಲ ಎಲ್ಲಿ ಆರ್ಟ್ಸ್ ಕಾಲೇಜ್ ಹೋಗಿ ಒಳ್ಳೆ ಬರ್ಬೇಕ. ಆರ್ಟ್ಸ್ ಕಾಲೇಜ್ ಕೊಡೋರು ಜಾಗಿ ವ್ಯವಸ್ಥೆ ಮಾಡಿರಲಿಲ್ಲ. ಅಲ್ಲಿ ವಾಪಸ್ ಬಂದು ಇಲ್ಲೇ ಮಾಡ್ಯಾರಂತ, ಅದಕ್ಕೆ ಓಡಿ ವಾಪಸ್ ಇಲ್ಲೇ ಓಡಿ ಬಂದು ಸಾಕು. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ, ಜೈ ಹುಬ್ಬಳ್ಳಿ.